ಸರ್ಕಾರ ಕೊಡಬೇಕಾಗುತ್ತೆ. ಸರ್, ಆಮೇಲೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಬಹಳಷ್ಟು ಕೂಡ ಇನ್ನೂ ಪರಿಸ್ಥಿತಿ ಇಳಿಯಾಗಿಲ್ಲ ಸರ್. ಬಿಜೆಪಿಯವರು ಕೂಡ ಸಂಜೆ ಹೋಗ್ತಿದ್ದಾರೆ ಪ್ರೊಟೆಸ್ಟ್ ಮಾಡೋದು. ಬಿಜೆಪಿ ಜೆಡಿಎಸ್ ನಾಯಕರು ಇಂದು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ಸರ್ಕಾರದ ಈಗ ಈ ತರ ವಿಷಯಗಳು ಬಂದಾಗ ಸರ್ಕಾರ ಯಾವುದೇ ಸರ್ಕಾರಗಳಾಗಲಿ ಕಾನೂನು ಕ್ರಮ ತಗೊಳ್ಳುತ್ತೆ. ಇವರು ಆಡೆಡ್ ಅಡ್ವಾಂಟೇಜ್ ಮೈಲೇಜಿಗಾಗಿ ಹೋಗ್ತಾರೆ. ಇದು ಮೈಲೇಜಿಗಾಗಿ ಹೋಗ್ತಕ್ಕಂಥ ಕೆಲಸ. ಯಾಕೆ ಹೋಗ್ತಾ ಇದಾರೆ ಅಂತ ನಿಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವೇನ್ ಮಾತನಾಡಕ್ಕಾಗಲ್ಲ. ಸೊ ಲೆಟ್ ದೆಮ್ ಡು ಇಟ್. ಗವರ್ಮೆಂಟ್ ವಿಲ್ ಡು ಇಟ್ಸ್ ಜಾಬ್. ಯಾರು ತಪ್ಪಿಸಿದ್ರೆ ಕಾನೂನು ಪ್ರಕಾರ ಒಂದು ಕ್ರಮ ತಗೊಳ್ತೀವಿ. ಪ್ರಕರಣಗಳು ಗಲಾಟೆಗಳು ಜಾಸ್ತಿ ಆಗ್ತಿದ್ದಾರೆ. ದಿನೇ ದಿನೇ ಜಾಸ್ತಿ ಆಗ್ತದೆ. ಕುಮ್ಮಕ್ಕೆ ಯಾರು ಸರ್ಕಾರಗಳು ಬರ್ತಾರೆ ಹೇಳ ಅರ್ಥ ಏನಂದ್ರೆ ಎಲ್ಲಾ ಸರ್ಕಾರಗಳು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಏನಾಗ್ಲಿಲ್ಲ. ಎಲ್ಲ ಸರ್ಕಾರದಲ್ಲಿ ಆಗ್ತಾ ಇತ್ತು ಕೆಲಸಗಳು. ಯಾರು ಕಿಡಿಗಾಡಿಗಳು ಇದ್ದಾರೆ, ಯಾರಿಂತವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಬಿಜೆಪಿ ಯಾರು ಕುಮ್ಮಕ್ ಮಾಡಿದ್ರೆ, ಯಾರು ಈ ರೀತಿ ಮಾಡಿ ಉದ್ದೇಶಪೂರ್ವಕ ಮಾಡ್ತಾರೆ, ಅದು ಕಾನೂನು ಕ್ರಮ ತಗೊಳ್ತಾರೆ. ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ಘಟನೆಗಳು ಆಗ್ತವೆ ಅನ್ನುವಂಥ ಗಂಭೀರ ಆರೋಪ. ಕುಮಾರಸ್ವಾಮಿ ಅವರಿಗೆ ಏನಾಗಿದೆ, ಅವ್ರ ಜೊತೆ ಅಲಯನ್ಸ್ ಇದಲ್ಲ, ಅಲಯನ್ಸ್ ಇದ್ದಾಗ ಅವ್ರು ಏನ್ ಮಾತನಾಡಿದ್ದಾರೆ ಬಿಜೆಪಿ ಬಗ್ಗೆ ಕೇಳಿಸ್ಬಿಡ್ತಾರೆ ಸ್ವಲ್ಪ ವಿಡಿಯೋಗಳು. ಅಲಯನ್ಸ್ ಆಗಿದ್ದಾರೆ, ಓಕೆ ಲೆಟ್ಸ್ ಓಕೆ, ವಿ ಅಗ್ರಿ, ವಿ ಎಕ್ಸೆಪ್ಟ್ ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್. ಬಟ್ ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು ಇಂಥ ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡಬೇಕು ಹೊರತು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡಬಾರ್ದು. ನಾನು ಮನವಿ ಮಾಡ್ಕೊಳ್ತೀನಿ. ಹಿಂದೂ ಸಮಾಜದಲ್ಲಿ ಹಿಂದೂಗಳಲ್ಲಿ ಅಸಮಾಧಾನ ಜಾಸ್ತಿ ಆಗ್ತದೆ. ಅಸಮಾಧಾನ ಆಗ್ತದೆ. ಇವರೇ ಬಿಜೆಪಿ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರಲ್ಲೇ ಇರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತು ಹಿಂದೂ ಕಚೇರಿನೇ ಇಲ್ಲ. ಈಗ ಪ್ರೆಸಿಡೆಂಟು ಹಿಂದೂ, ವೈಸ್ ಪ್ರೆಸಿಡೆಂಟು ಹಿಂದೂ, ಪ್ರೈಮ್ ಮಿನಿಸ್ಟರ್ ಹಿಂದೂ. ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಬಹಳಷ್ಟು ರಾಜ್ಯದಲ್ಲಿ ಬಿಜೆಪಿನೇ ಇದೆ. ಇವ್ರ ಕಾಲದಲ್ಲಿ ಇವತ್ತು ಹಿಂದೂ ಕಚೇರಿಗಳಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು. ನೋಡಿದ್ರೆ ಅದು ಆತರ ಇಲ್ಲ. ಗಿಗ್ ಇನ್ನ ಪ್ರಾರಂಭನೇ ಆಗಿಲ್ಲ. ಗಿಗ್ ಮೊನ್ನೆ ತಾನೇ ಬಿಲ್ ಮಾಡಿದೀವಲ್ಲ. ಗೋಡೆ ಪ್ರಾರಂಭ ಆಗಿ ದುಡ್ಡು ಬಂದಿಲ್ಲ. ಈಗ ಬೋರ್ಡ್ ಪ್ರಾರಂಭ ಮಾಡಬೇಕು, ದುಡ್ಡು ಬರಬೇಕು. ಸರ್ಕಾರ ಮೊದಲ ಇನ್ಶೂರೆನ್ಸ್ ನಾವು ಅನೌನ್ಸ್ ಮಾಡಿದ್ವಿ. ಯಾರ್ಯಾರಿಗೆ ಏನೇನು ಅಪಘಾತ ಆದ್ರೆ ಅವ್ರು ಯಾರು ಕ್ಲೇಮ್ ಮಾಡ್ತಾರೆ, ಯಾರು ಅರ್ಜಿ ಹಾಕ್ತಾರೆ, ಅವ್ರು ಇನ್ಶೂರೆನ್ಸ್ ಕೊಡ್ತೀವಿ. ಅಲ್ಲಿ ದುರ್ಬಳಕೆ ಆಗ್ತಕ್ಕಂಥ ಎಲ್ಲಿದೆ ಹೇಳಿ ಸರ್? ಯಾರನ್ನ ತೀರು ಹೋದ್ರೆ ತಾನೇ ಇನ್ಶೂರೆನ್ಸ್ ಕೊಡೋದು. ಇನ್ಶೂರೆನ್ಸ್ ಹೆಂಗೆ ಕೊಡ್ತೀವಿ? ಯು ಆಲ್ ಹ್ಯಾವ್ ರಿಜಿಸ್ಟರ್ಡ್. ಇಫ್ ಎನಿಬಡಿ ಹ್ಯಾಸ್ ರಿಜಿಸ್ಟರ್ಡ್, ನಮ್ಮ 10,000 ರಿಜಿಸ್ಟರ್ ಆಗಿದೆ. ಯಾರು ರಿಜಿಸ್ಟರ್ ಮಾಡಿರ್ತಾರೆ, ರಿಜಿಸ್ಟರ್ ಆದ ಸಂದರ್ಭದಲ್ಲಿ ಯಾರಾಗ ಹಾನಿ ಆಗಿದೆ, ಅವ್ರೇನ ಮೃತಪಟ್ಟಿದ್ರೆ ಅವ್ರು ನಮಗೆ ಕೊಟ್ಟಿದ್ರೆ ಅದು ಕೊಡ್ತಕ್ಕಂಥ. ಅದ್ರಲ್ಲಿ ಏನು ಕೋಟಿ ಎಲ್ಲಿದೆ? ಸರ್ಕಾರನೇ ಕೊಟ್ಟಿರೋದು 10 ಕೋಟಿ ಕೊಟ್ಟಿದ್ದಾರೆ. ಫಸ್ಟ್ ಇನಿಷಿಯಲ್ ನನಗೆ ಕೊಟ್ಟಿರ್ತಾರೆ. ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಲೂಟಿ ಆಗಿರೋದನ್ನ ಸರ್ಕಾರವೇ ಒಪ್ಕೊಂಡಿದೆ. ಸಿಎಜಿ ರಿಪೋರ್ಟ್ ಬಂದಿರ್ತಕ್ಕಂಥದ್ದು ಓದ್ಕೊಳ್ಳಿ, ಡೇಟ್ ಕೂಡ ಓದ್ಕೊಳ್ಳಿ. ಬಹುತೇಕ ಬಿಜೆಪಿ ಸರ್ಕಾರದಲ್ಲಿ ಕ್ಯಾಗ್ ರಿಪೋರ್ಟ್ ಇದೆ. ಅದು ಸಮರ್ಪಕವಾಗಿ ಆಲ್ರೆಡಿ ನಾವು ಇಲಾಖೆಗೆ ಕೊಟ್ಟಿದ್ದೀವಿ. ಅದು ಸಂಪೂರ್ಣ ಮಾಹಿತಿ ನೀವು ಮುಂದೆ ಕೊಡ್ತೀನಿ. 130 ಸ್ಥಾನ ಏನ್ ಬಿದ್ದಿದೆ ಅವರೆಲ್ಲರೂ ಕೂಡ ಮತ್ತೆ ಚುನಾವಣೆಯಿಂದ ಡೈರೆಕ್ಟ್ ಚುನಾವಣೆಯಲ್ಲಿ ನಡೆಸಿ ಸಾಕ್ ಮಾಡಕ್ಕೆ ಹೇಳ್ರಿ. ಸುಳ್ಳು ಮಾಡಿ ಲೂಟಿ ಹೊಡೆದು ಎಲೆಕ್ಷನ್ ಮೋಸ ಮಾಡಿ ಒಂದಕ್ಕೇನು ಏನು ಉತ್ತರ ಕೊಡ್ಲಾರ ಪ್ರಧಾನಮಂತ್ರಿಗಳು ತಿರುಗಾಡ್ತಾರೆ. ಸುಮ್ಮನೆ ಯಾಕ್ರಿ ಮಾತಾಡ್ತಾರೆ? ಇದು ಫ್ರಾಡ್ ವೋಟ್ ನಲ್ಲಿ ಸರ್ಕಾರ ಆಗಿದೆ ಬಿಜೆಪಿ ಸರ್ಕಾರ. ಒರಿಸ್ಸಾನಲ್ಲಿ ಫ್ರಾಡ್ ವೋಟ್ ನಲ್ಲಿ ಆಗಿದೆ 40 ಲಕ್ಷ ವೋಟು. ಮಹಾರಾಷ್ಟ್ರದಲ್ಲಿ ಫ್ರಾಡ್ ವೋಟ್ ನಲ್ಲಿ ಸರ್ಕಾರ ಮಾಡಿದ್ದಾರೆ. ಹರಿಯಾಣದಲ್ಲಿ ಫ್ರಾಡ್ ವೋಟ್ ನಲ್ಲಿ ಸರ್ಕಾರ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಫ್ರಾಡ್ ವೋಟ್ ನಲ್ಲಿ ಆಗಿದೆ. ಸುಮ್ಮನೆ ಏನೋ ಮಾತನಾಡ್ಬೇಕು, ಮಾತನಾಡ್ತಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಇದು ಬಿಟ್ರೆ ಬೇರೆ ಏನಿದೆ ಮಾತಾಡಕ್ಕೆ? ಆಳಂದದಲ್ಲಿ ಸರ್ ಅಲ್ಲಿ ಚುನಾವಣಾ ಅಕ್ರಮ ಆಗಿದೆ, ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಚುನಾವಣಾ ಈಗ ಎಲೆಕ್ಷನ್ ಕಮಿಷನರ್ ಏನ್ ಉತ್ತರ ಕೊಡ್ತದೆ ಕೇಳ್ರಿ. ಎಲೆಕ್ಷನ್ ಕಮಿಷನರ್ ಅವರಿಗೆ ನೀವು ವಿಡಿಯೋ ರೆಕಾರ್ಡಿಂಗ್ ಕೊಡ್ರಿ ಅಂತಂದ್ರೆ ಕೊಡಕ್ ಬರಲ್ಲ. ಪ್ರವೇಶ ಇದೆ ಹೆಣ್ಮಕ್ಳದು, ನಾ ಪ್ರವೇಶ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ರೆಕಾರ್ಡಿಂಗ್ ಮಾಡಕ್ ಅಧಿಕಾರ ಇತ್ತಾ? When you are not able to give the videos saying that it will be a problematic for women, then first of all, why did you record them? What was the basis that you did recording? ಏನ್ರಿ ಈ ತರ ಯಾರು ನಾವು ಎಲೆಕ್ಷನ್ ಕಮಿಷನರ್ ಉತ್ತರ ಕೊಡಬಹುದು ಈ ದೇಶದಲ್ಲಿ? ಈ ತರ ಉತ್ತರ ಕೊಟ್ಟು ಸುಮ್ಮನೆ ಹೋಗ್ಬಿಡ್ಬೋದಾ? ಏನ್ ನಡೀತದೆ ಸುಮ್ಮನೆ 1, 2, 3 ಆಲ್ ಇಂಡಿಯಾ ಫ್ರೀ ಏನ್ ಬೇಕಿದ್ ಹೇಳ್ಬೋದು, ಹೋಗ್ಬೋದು. ಇವ್ರಿಗೆ ಕೇಳೋರಲ್ಲ ಹೇಳಿರಲ್ಲ. ಈಗ ಪಂಜಾಬ್ದಲ್ಲಿ ಇಷ್ಟು ದೊಡ್ಡ ತೊಂದರೆ ಆಗಿದೆ. ಯಾವ್ದನ್ನ ಮೇಜರ್ ಚಾನೆಲ್ ನಾವು ನೋಡ್ತಾ ಇದೀವಿ ಪಂಜಾಬ್ ವಿಷಯ. ಬರೇ ಚೈನಾ ಹೋಗೋದು ಬರೋದು, ಚೈನಾ ಹಿಂಗಾಯ್ತು, ಚೈನಾ ಏನಾಗಿದೆ ಚೈನಾದಲ್ಲಿ? ನಾವು $100 ಬಿಲಿಯನ್ ಡೆಫಿಸಿಟ್ ನಲ್ಲಿ ಇದೀವಿ ಎಕ್ಸ್ಪೋರ್ಟ್ ನಲ್ಲಿ. ಚೈನಾ ಬಗ್ಗೆ ಮಾತನಾಡ್ತಿದ್ರಿ ನೀವು. more than $100 ಬಿಲಿಯನ್ ಡೆಫಿಸಿಟ್ ನಲ್ಲಿ ಇದೀವಿ. ಅಮೆರಿಕದಲ್ಲಿ $40 ಬಿಲಿಯನ್ ಪ್ಲಸ್ ನಲ್ಲಿ ಇದೀವಿ.
ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಎದ್ರ ಬಗ್ಗೆ ಚರ್ಚೆ ಇಲ್ಲ. ಸುಮ್ಮನೆ ಹೋಗೋದು, ಟಿವಿಯಾಗ ತೋರಿಸ್ಬಿಡೋದು, ಹೋಗೋದು ಬರೋದು ಏನ್ ಹೋಗೋದು ಬರೋದು ಏನ್ ಅನುಕೂಲ ಆಗೈತಿ ದೇಶಕ್ಕೆ? 7 ವರ್ಷ ಆದ್ಮೇಲೆ ಹೋಗಿದ್ರಿ ಪ್ರಧಾನಮಂತ್ರಿಗಳು, ಏನ್ ಇದ್ರ ಬಗ್ಗೆ ಚರ್ಚೆನೆ ಬೇಡ? ಏನ್ ಇವ್ರಿಗೆ ಏನ್ ಮನಸ್ಸು ತಿಳಿತದ ಅದ್ರ ಬಗ್ಗೆ ಸುಮ್ಮನೆ ಒಂದು 6 ರಿಂದ 8 ಸಾಯಂಕಾಲ 8 ರಿಂದ 10 ಗಂಟೆ ಈ ದೇಶದಲ್ಲಿ ಏನ್ ತೋರಿಸ್ತಾರೆ ಅದೇ ಫೈನಲ್. ನಮಗೆ ಯಾವ್ದಕ್ಕೆ ಉತ್ತರ ಇಲ್ಲ. ಇವ್ರು ಏನ್ ಹೇಳ್ತಾರೆ ಅದೇ ಉತ್ತರ, ಇವ್ರೇನ್ ಪ್ರಶ್ನೆ ಕೇಳ್ತಾರೆ ನಮ್ಮನ್ನೇ ಪ್ರಶ್ನೆ ಕೇಳೋದು. ವಾಟ್ ಟು ಟೆಲ್? ಎನಿವೆ, ಇದು ಈ ದೇಶದ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ಅದು ಹೊರಗೆ ಹೋಗುತ್ತೆ, ಸಬ್ಸ ಕಾಯ್ಬೇಕಷ್ಟೇ.